ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮುಖ್ಯೋಪಾಧ್ಯಾಯರೇ, ಮಮತಾ ಮೇಡಮ್ ಅವರೇ, ಎಲ್ಲ ಸಹೋದ್ಯೋಗಿ ಮಿತ್ರಗಳೇ, ಬಿ.ಎಡ್ ಶಿಕ್ಷಣಾರ್ಥಿಗಳೇ ಹಾಗೂ ನೆಚ್ಚಿನ ಮುದ್ದು ಮಕ್ಕಳೇ, ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ DC ಟ್ರಸ್ಟ್ ಹರಿಪುರ ಇವರ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮಗೆಲ್ಲರಿಗೂ ಬಹಳ ಅಗತ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಇದರ ಮಹತ್ವವನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಏನಿದು ಸ್ವಾಸ್ಥ್ಯ ಸಂಕಲ್ಪ ಅಂದರೆ, ನಮ್ಮ ಬೋರ್ಡ್ ಮೇಲೆ ಒಂದೆರಡು ಕೊಟೇಶನ್ಗಳನ್ನು ಬರೋದು. ಆರೋಗ್ಯವೇ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತೇಳಿ, ಸದೃಢವಾದ ದೇಹದಲ್ಲಿ ಅಂದ್ರೆ ನಮ್ಮ ದೇಹದ ಆರೋಗ್ಯ, ಅದು ದೈಹಿಕ ಆರೋಗ್ಯ ಆಗಿರ್ಬೋದು ಮತ್ತು ಮಾನಸಿಕ ಆರೋಗ್ಯ ಆಗಿರ್ಬೋದು, ಎರಡೂ ಕೂಡ ಬಹಳ ಮುಖ್ಯ. ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ, ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಗಳಿಸ್ಬೇಕಂತಂದ್ರೆ ಇವೆರಡೂ ಬಹಳ ಇಂಪಾರ್ಟೆಂಟ್, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಈ ಕಾರ್ಯಕ್ರಮವನ್ನ ಹೈಸ್ಕೂಲ್ಗಳಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ನೀವೆಲ್ಲ ಪ್ರಬುದ್ಧರಾಗ್ತಾ ಇದ್ದೀರಾ, ಪ್ರೌಢಾವಸ್ಥೆಗೆ ಬರ್ತಾ ಇದ್ದೀರಾ. ದೈಹಿಕ ಸ್ವಚ್ಛತೆ ಅಂದ್ರೇನು, ಮಾನಸಿಕ ಸ್ವಚ್ಛತೆ ಅಂದ್ರೇನು, ಅದರ ಮಹತ್ವ ಏನು ಅನ್ನೋದು ನಿಮ್ಗೆ ಎಲ್ರಿಗೂ ಅರಿವಾಗಲಿ ಅನ್ನೋ ಉದ್ದೇಶದಿಂದನೇ ಧರ್ಮಸ್ಥಳ ಸಂಘದವರು ಪ್ರತಿ ಪ್ರೌಢಶಾಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಜಾಗೃತಿ ಅಂತಕ್ಕಂಥದ್ದು ಮೂಡ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ. ಈಗ ಮೊದಲು ಚೀನಾ ಇತ್ತು, ಈಗ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನವನ್ನು ಪಡೆದಿದೆ. 145 ಕೋಟಿಗಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ಹೊಂದಿದ್ದೀವಿ. ವಿಸ್ತೀರ್ಣದಲ್ಲಿ 7ನೇ ಸ್ಥಾನ ಇದೆ, ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಇದೆ. ಅಂದ್ರೆ ನಮ್ಮ ವಿಸ್ತೀರ್ಣಕ್ಕಿಂತ ಮಿಗಿಲಾಗಿ ಅಪಾರವಾಗಿರ್ತಕ್ಕಂಥ ಜನಸಂಪನ್ಮೂಲವನ್ನು ನಾವು ಹೊಂದಿದ್ದೀವಿ. ಇನ್ನೂ ಒಂದು ನಾವು ಖುಷಿ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಈ ಜನಸಂಖ್ಯೆಯಲ್ಲಿ ನಾನು ಮೊನ್ನೆ SLC ಅವರು ಪಾಠ ಮಾಡುವಾಗ ಹೇಳಿದ್ದೀನಿ, 62% ಜನಾಂಗ ದುಡಿಯುವ ವರ್ಗಕ್ಕೆ ಸೇರಿ. ದುಡಿಯುವ ವರ್ಗ ಅಂದ್ರೆ 25ರಿಂದ 60 ವರ್ಷ ವಯಸ್ಸಿನ ಒಳಪಟ್ಟಿರ್ತಕ್ಕಂಥ ಒಂದು ನಮ್ಮ ಜನಸಂಪನ್ಮೂಲ ಎಷ್ಟಿದೆ ಅಂದ್ರೆ 62% ಅಷ್ಟಿದೆ. ಇದು ನಾವೆಲ್ಲರೂ ಖುಷಿ ಪಡಬೇಕಾಗಿರ್ತಕ್ಕಂಥ ವಿಚಾರ. ಇನ್ನೊಂದು ನಾವೆಲ್ಲರೂ ದುಃಖ ಪಡಬೇಕಾಗಿರ್ತಕ್ಕಂಥ ಒಂದು ವಿಚಾರ, ಈ 62% ಜನಸಂಖ್ಯೆಯಲ್ಲಿ 35ರಿಂದ 40% ಯುವ ಜನಾಂಗ ದುಶ್ಚಟಗಳಿಗೆ ಬಲಿಯಾಗಿದೆ. ದುಶ್ಚಟಗಳು ಅಂದ್ರೆ ಗೊತ್ತಿರಬೇಕು, ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಡ್ರಗ್ಸು, ಅಫೀಮು, ಗಾಂಜಾ ಅಲ್ವಾ, ಇವೆಲ್ಲವೂ ದುಶ್ಚಟಗಳು. ಮನುಷ್ಯ ಒಮ್ಮೆ ದುಶ್ಚಟಕ್ಕೆ ಬಲಿಯಾದ ಅಂದ್ರೆ ಚಟ ಅನ್ನೋದು ಅವನ ಚಟ್ಟ ಹತ್ತವರಿಗೇನು ಬಿಡಲ್ಲ. ಇದೆಲ್ಲರಿಗೂ ಗೊತ್ತಿರಬೇಕು. ಒಂದು ಸಾರಿ ನಾವು ದುಶ್ಚಟಗಳಿಗೆ ಏನಾದರೂ ಬಲಿಯಾದ್ವಿ ಅಂದ್ರೆ ನಮ್ಮ ಅಂತ್ಯ ಕಾಯು. ನೀವು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೇನೆ ಸುಂದರವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು ಅನ್ನೋ ಉದ್ದೇಶದಿಂದನೇ ಈ ಸ್ವಾಸ್ಥ್ಯ ಸಂಕಲ್ಪ ಎಂಬತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೇಳಿದ್ವಿ. ಯಾಕೆ ಆರೋಗ್ಯ ಇಂಪಾರ್ಟೆಂಟು? ನಾವು ಹೇಳ್ತಾ ಇದೀವಿ, ಈಗೆಲ್ಲ ಟೆಕ್ನಾಲಜಿ ಬಹಳ ಮುಂದುವರೆದಿದೆ, ಸೈನ್ಸ್ ಅಲ್ಲಿ ಬಹಳಷ್ಟು ನಾವೆಲ್ಲ ಪ್ರಗತಿಯನ್ನು ಹೊಂದಿದ್ದೇವೆ. ಜನಸಂಖ್ಯೆ ಏರಿಕೆ ಆಗೋದಕ್ಕೆ ಅದು ಕೂಡ ಒಂದು ಕಾರಣ ಆಗಿದೆ. ಜನನ ಪ್ರಮಾಣ ಹೆಚ್ಚಾಗಿದೆ, ಮರಣ ಪ್ರಮಾಣ ಕಡಿಮೆ ಆಗಿದೆ. ಅಂದ್ರೆ ಅಷ್ಟೆಲ್ಲ ಟೆಕ್ನಾಲಜಿಯಿಂದ ನಾವು ಸ್ವಲ್ಪ ಆಯಸ್ಸನ್ನು ಹೆಚ್ಚು ಪಡ್ಕೊಂಡಿದ್ದೀವಿ. ಪ್ರತಿ ಆಯಸ್ಸು ಕೂಡ ನಮಗೆ ಪರಿಪೂರ್ಣ ಆಗಬೇಕು ಅಂತಂದ್ರೆ ಅದು ಸಮಾಜಕ್ಕೆ ಉಪಯುಕ್ತ ಆಗ್ತಕ್ಕಂಥ ಕೆಲಸದಲ್ಲಿ ಅದನ್ನೆಲ್ಲ ಮಾತ್ರ ಆ ದೇಹ ಮತ್ತು ಜೀವನಕ್ಕೆ ಒಂದು ಅರ್ಥ ಇದೆ. ನೀವುಗಳು ನಿಮ್ಮ ಮನೆ ಇರ್ಬೋದು ಅಥವಾ ನಿಮ್ಮ ಶಾಲೆ ಇರ್ಬೋದು, ನೀವು ವಾಸ ಮಾಡ್ತಕ್ಕಂಥ ಪರಿಸರ ಇರ್ಬೋದು, ಅದನ್ನೆಲ್ಲದನ್ನು ಸ್ವಚ್ಛವಾಗಿ ಇಟ್ಕೊಂಡಾಗ ಮಾತ್ರ ನಾವು ಅನೇಕ ಕಾಯಿಲೆಗಳಿಂದ ಪಾರಾಗಿ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಒಂದು ದೇಹವನ್ನು ಅಥವಾ ಸದೃಢವಾಗಿರ್ತಕ್ಕಂಥ ದೇಹವನ್ನು ಹೊಂದಲಿಕ್ಕೆ ಸಾಧ್ಯ. ನೀವು ಸದೃಢವಾದ ದೇಹವನ್ನು ಹೊಂದಿದ್ದೇ ಆದರೆ ನಿಮ್ಮಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರುತ್ತೆ. ಆ ಮನಸ್ಸಿನಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಬೆಳೀತವೆ. ನೀವು ಏನೇ ಸಾಧನೆ ಮಾಡಬೇಕಾದಾಗಲೂ ಕೂಡ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸಬೇಕು. ನೀವೇ ಗಮನಿಸ್ಕೊಳ್ಳಿ,
ನಿಮಗೆ ಹುಷಾರಿಲ್ಲದೆ ಇದ್ದಾಗ ನೀವು ಪಾಠ ಕೇಳೋದಕ್ಕೂ, ನೀವು ಬಹಳ ಆರೋಗ್ಯಪೂರ್ಣವಾಗಿ ಲವಲವಿಕೆ ಇದ್ದಾಗ ಪಾಠ ಕೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆಯಲ್ಲ? ನೀವು ಆರೋಗ್ಯ ಪೂರ್ಣ ಇದ್ದಾಗ ನಾವು ಮಾಡ್ತಕ್ಕಂಥ ಪಾಠ ಬಹಳ ನೀಟಾಗಿ ಅರ್ಥ ಆಗ್ತದೆ, ವಿಚಾರಗಳು ತಿಳ್ಕೊಂತೀವಿ. ಸುಸ್ತಾಗಿ ಇನ್ನೇನು ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬಂದಿರ್ತೀರಿ, ಮಾತ್ರೆ ಕೊಡ್ದಿರ್ತೀರಿ, ನೀವು ಏನ್ ಬಹಳ ಸುಸ್ತಾಗಿದೆ ಅಂತಂದ್ರೆ ನಾವು ಎಂತ ಅದ್ಭುತವಾದ ಪಾಠ ಮಾಡಿದ್ರು ಕೂಡ ನಿಮಗೆ ಅರ್ಥ ಆಗುತ್ತಾ? ಹಂಗಾದ್ರೆ ಆರೋಗ್ಯ ಇಂಪಾರ್ಟೆಂಟ್, ಹೌದಲ್ಲ? ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೇಬೇಕು. ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಸ್ವಾಸ್ಥ್ಯ ಆರೋಗ್ಯವನ್ನು ಹೊಂದಿರತಕ್ಕಂಥ ಜನಗಳು ಬಹಳ ಮುಖ್ಯ. ನಾವು ಪ್ರತಿ ಕ್ಲಾಸ್ಗಳಲ್ಲೂ ಹೇಳ್ತಿರ್ತೀವಿ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ರಿ. ಕಸ ಗುಡಿಸೋದ್ರಿಂದ ಹಿಡಿದು ನಿಮ್ಮ ವೈಯಕ್ತಿಕ ಸ್ವಚ್ಛತೆವರೆಗೂ ನೋಡ್ತಿರ್ತೀವಿ. ಪ್ರತಿ ವಾರನೂ ಕೂಡ ನಿಮ್ಗೆ ಉಗುರು ಕಟ್ ಮಾಡಿರ್ತಾರೆ, ಉಗುರು ನೋಡ್ತಿರ್ತೀವಿ, ಕಟಿಂಗ್ ಮಾಡೋ ಸ್ವಲ್ಪ ಕಾಲಕ್ಕೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದಾಗಿಂದ ಸಂಜೆ ರಾತ್ರಿ ಮಲಗುವವರೆಗೂ ಕೂಡ ನೀವು ಸ್ವಚ್ಛತೆ ಅಂತಕ್ಕಂಥದ್ದು ನಿಮ್ಮ ಅವಿಭಾಜ್ಯ ಅಂಗ ಆಗಿರುತ್ತೆ. ಬೆಳಗ್ಗೆ ಎದ್ದಕ್ಕೆ ಬ್ರಷ್ ಮಾಡೋದ್ರಿಂದ ಹಿಡಿದು ದಿನಕ್ಕೆ ಎಷ್ಟು ಬಾರಿ ಬ್ರಷ್ ಮಾಡ್ಬೋದು? 2 ಬಾರಿ ಬ್ರಷ್ ಮಾಡ್ಬೋದು, ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವಾಗ. ಒಂದ್ಸಲ ಬ್ರಷ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಬಾಯಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸೈನ್ಸಲ್ಲಿ ಹೇಳಿರ್ತಾರೆ, ನೀವು ಕೋಟ್ಯಾಂತರ ಜೀವಿಗಳು ಇರ್ತಾವದು. ಗಾಳಿಯಲ್ಲೂ ಬೇಕಾದಷ್ಟಿದೆ, ಗಾಳಿಯಲ್ಲಿದೆ, ನೀರಿನಲ್ಲಿದೆ. ನಾವು ಪ್ರತಿಯೊಂದರಿಂದನೂ ಕೂಡ ಎಚ್ಚರಿಕೆಯನ್ನು ವಹಿಸಿದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ. ಬೆಳಗ್ಗೆ ಅದು ನೀಟಾಗಿ ಬ್ರಷ್ ಮಾಡೋದ್ರಿಂದ ಹಿಡಿದು ಮುಖ ತೊಳಿತಕ್ಕಂಥದ್ದು, ತಲೆ ಬಾಚಿಸ್ತಕ್ಕಂಥದ್ದು, ಉಗುರುಗಳನ್ನು ಕಟ್ ಮಾಡ್ತಕ್ಕಂಥದ್ದು, ಕಾಲಕ್ಕೆ ನಿಮ್ಮ ಮನೆಯ ಆವರಣವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು, ಬಹು ಮುಖ್ಯವಾಗಿ ಶೌಚಾಲಯಗಳನ್ನು ಬಳಸ್ತಕ್ಕಂಥದ್ದು. ಶೌಚಾಲಯವನ್ನು ಬಳಸುವಾಗ ನಾವು ಬಹಳ ಎಚ್ಚರಿಕೆಯಾಗಿರತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಸ್ಲಿಪ್ಪರ್ ಹಾಕೊಂಡು ಹೋಗ್ತಕ್ಕಂಥದ್ದು ಇರ್ಬೋದು, ಅದನ್ನ ಕಾಲಕ್ಕೆ ತೊಳಿತಕ್ಕಂಥದ್ದು ಇರ್ಬೋದು. ಇವೆಲ್ಲ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಇದೇನಪ್ಪ ಇಂಥವೆಲ್ಲ ಹೇಳ್ತಾರಂತಲ್ಲ, ಅಂಥವಿಂದನೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ದೊಡ್ಡ ವ್ಯಕ್ತಿ ಅಂತೇಳಿ ಯಾರನ್ನು ಕರಿತೀವಿ ಅಂತಂದ್ರೆ, ಸಣ್ಣ ಸಣ್ಣ ಕೆಲಸಗಳನ್ನ ಯಾರು ಅಚ್ಚುಕಟ್ಟಾಗಿ ಮಾಡ್ತಾರೋ ಅವನೇ ದೊಡ್ಡ ವ್ಯಕ್ತಿ ಆಗ. ದೊಡ್ಡ ಕೆಲಸ ಮಾಡಿದ ದೊಡ್ಡ ವ್ಯಕ್ತಿ ಆಗಲ್ಲ. ಇವೆಲ್ಲ ಮಹಾತ್ಮ ಗಾಂಧೀಜಿ ಹೆಸರು ಕೇಳಿದಿರಿ, ನೋಡಿದಿರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತ ಹೇಳಿ ನೆಕ್ಸ್ಟ್ ಈಗ ಆಗಸ್ಟ್ 17 ಮಹಾತ್ಮ ಗಾಂಧೀಜಿ ಅವರು ಸ್ವಚ್ಛತೆಗೆ ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ರು ಅಂದ್ರೆ, ಅವರು ಸಾಬರಮತಿ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ರು. ಒಂದು ಕುಟೀರ, ಅದು ಅಮ್ಮ ನಿಮ್ಗೆ ದೊಡ್ಡ ಐಫೈ ಮನೆ ಅಲ್ಲ. ಆ ಕುಟೀರದ ಕಸವನ್ನು ತಾವೇ ಸ್ವಚ್ಛ ಮಾಡ್ತಾ ಇದ್ರು, ತಮ್ಮ ಬಟ್ಟೆಗಳನ್ನು ತಾವೇ ತೊಳ್ಕೊಳ್ತಾ ಇದ್ರು. ಶೌಚಾಲಯವನ್ನು ಕೂಡ ಸ್ವತಃ ಗಾಂಧೀಜಿಯವರೇ ಸ್ವಚ್ಛ ಮಾಡ್ಕೊಳ್ತಾ ಇದ್ರು. ಇದನ್ನ ಯಾಕೆ ಹೇಳ್ತದೆ ಅಂತಂದ್ರೆ, ಮಹಾನ್ ವ್ಯಕ್ತಿಗಳಾದಂಥವ್ರು ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ತಾವೇ ಮಾಡ್ತಾ ಇದ್ರು. ನೀವು ಕೂಡ ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ತಂದೆ ತಾಯಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಹಂಗಾದಾಗ ನೀವು ಬರೀ ಪರಾವಲಂಬಿಗಳಾಗಿ ಹೋಗ್ಬಿಡ್ತೀರಿ, ಸ್ವಾವಲಂಬನೆ ಅನ್ನೋದು ಬರಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನ ನೀವೇ ಮಾಡ್ಕೊಳ್ಬೇಕು. ಮನೆಯಲ್ಲಿ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಇರ್ಬೋದು, ಶಾಲೆಯ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಇರ್ಬೋದು. ಒಂದು ಕಸ ಬಿದ್ದರೆ, ಒಂದೆಲ್ಲ ಪ್ಲಾಸ್ಟಿಕ್ ಇದ್ರೆ, ಅಥವಾ ಎಲ್ಲಾದ್ರೂ ಅನುಪಯುಕ್ತವಾಗಿರತಕ್ಕಂಥ ಕಳೆ ಅಥವಾ ಸಸ್ಯಗಳು ಯಾವ್ದಾದ್ರು ಇದ್ರೆ ಕಿತ್ತಾಕಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿರ್ಬೇಕು. ಮನೆಯ ಸುತ್ತಮುತ್ತ ಎಲ್ಲೂ ಕೂಡ ನೀರು ನಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕು. ಸೊಳ್ಳೆಗಳು ಉತ್ಪಾದನೆ ಆಗ್ತದೆ. ಇದನ್ನು ಆರೋಗ್ಯ ಇಲಾಖೆ ಒಂದ್ಸಲ ಬಂದು ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಡೆಂಗು, ಅನಾಫೆಲಿಸ್, ಇವೆಲ್ಲ ಮಲೇರಿಯಾ, ಡೆಂಗು ಇವೆಲ್ಲ ಆಗ್ತಕ್ಕಂಥ ಸೊಳ್ಳೆಗಳು ಬರದೇ ಇರತಕ್ಕಂಥ ರೀತಿಯಲ್ಲಿ ಕಾಪಾಡಬೇಕು. ಮನೆಯಲ್ಲಿ ಸಾಧ್ಯವಾದಷ್ಟು ಮಲಗುವಾಗ ಸೊಳ್ಳೆ ಪರದೆಗಳನ್ನೇ ಬಳಸಬೇಕು. ಕಾಯಿಗಳು ಅವುಗಳನ್ನು ಬಳಸೋದಕ್ಕೆ ಸೊಳ್ಳೆ ಪರದೆಯನ್ನು ಬಳಸಬೇಕು. ಆಮೇಲೆ ಊಟಕ್ಕಿಂತ ಮುಂಚೆ ನೀಟಾಗಿ ಕೈ ತೊಳಿತಕ್ಕಂಥದ್ದು, ಊಟ ಆದ್ಮೇಲೆ ಕೈ ಮತ್ತು ಬಾಯನ್ನು ನೀಟಾಗಿ ಸ್ವಚ್ಛಗೊಳಿಸ್ತಕ್ಕಂಥದ್ದು, ಶೌಚಾಲಯಕ್ಕೆ ಹೋಗಿ ಬಂದರೆ ನೀಟಾಗಿ ಸೋಪ್ ಹಾಕಿ ಕೈಯನ್ನು ತೊಳಿತಕ್ಕಂಥದ್ದು, ಇವೆಲ್ಲಗಳನ್ನು ಮಾಡೋದ್ರ ಮುಖಾಂತರವಾಗಿ ಒಂದು 50ರಿಂದ 60% ರೋಗಗಳಿಂದ ನಾವೆಲ್ಲರೂ ಏನಾಗಿರ್ಬೋದು, ದೂರ ಇರ್ಬೋದು. ಇದು ವೈಯಕ್ತಿಕ ಸ್ವಚ್ಛತೆ. ಇನ್ನೊಂದು ಮಾನಸಿಕ ಸ್ವಚ್ಛತೆ ಅಂತ ಬರುತ್ತೆ. ಹೊರಗಡೆ ಇರತಕ್ಕಂಥ ದೇಹ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಮನಸ್ಸು ಕೂಡ ಇಂಪಾರ್ಟೆಂಟ್. ನೀವು ಏನು ಆಲೋಚನೆ ಮಾಡ್ತೀರೋ ಅದೇ ರೀತಿ ನೀವು ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ನೀವು ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಇದ್ರೆ ನೀವು ಒಳ್ಳೆ ವ್ಯಕ್ತಿಗಳಾಗಿ ಹೋಗ್ಬಾರ್ದು. ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಕೆಟ್ಟ ವ್ಯಕ್ತಿಗಳಾಗಿ ಹೋಗ್ಬಾರ್ದು. ಹೌದಲ್ಲಿ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತೀವಿ. ನಾವು ಏನನ್ನ ಓದ್ತೀವಿ, ಏನನ್ನ ಕಲಿತೀವಿ, ಏನನ್ನ ಆಲೋಚನೆ ಮಾಡ್ತೀವಿ, ಯಾರ ಜೊತೆಗೆ ಒಡನಾಟವನ್ನು ಇಟ್ಕೊಳ್ತೀವಿ, ಯಾರ ಜೊತೆಗೆ ಸಹವಾಸವನ್ನು ಮಾಡ್ತೀವಿ, ಇವು ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಒಳ್ಳೆಯವರ ಸಹವಾಸವನ್ನು ನೀವು ಮಾಡಿ ಒಳ್ಳೊಳ್ಳೆ
ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರೆ ನೀವು ಒಳ್ಳೆ ವ್ಯಕ್ತಿಗಳಾಗಿ ಹೋಗ್ತೀರಿ. ದುರ್ಜನರ ಸಹವಾಸವನ್ನು ಮಾಡಿದರೆ ದುಶ್ಚಟಗಳನ್ನು ಕಲಿತೀವಿ. ಆ ದುಶ್ಚಟಗಳಿಗೆ ಬಲಿಯಾಗುವ ಬಹಳ ಬೇಜಾರು ಒಂದು ಸಂಗತಿ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿನಲ್ಲಿನೇ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆ? ಅಂಥವ್ರ ಸಹವಾಸದಿಂದ ನೀವೆಲ್ಲರೂ ದೂರ ಇರಬೇಕು. ಯಾಕಂದ್ರೆ ನಿಮ್ಮನ್ನ ಹಾಳು ಮಾಡಕ್ಕಾಗಿನೇ ಕಾಯ್ತಾ ಇರ್ತಾರೆ ಬಹಳಷ್ಟು ಜನ ಇರ್ತಾರೆ. ಎಲ್ಲ ಊರಲ್ಲಿ ಇರ್ತಾರೆ. ಊರು ಅಂದ್ಮೇಲೆ ಒಳಗೇರಿ ಕಾಮನ್ ಅದು. ನಮ್ಮೂರಾಗಿರ್ಬೋದು, ನಿಮ್ಮೂರಾಗ ಯಾವ ಊರು ಎಲ್ಲೇ ಊರು ನೋಡ್ಕೊಂಬರ್ಬೇಕು. ಊರು ಅಂದ್ಮೇಲೆ ಒಂದಿಷ್ಟು ಜನ ಇದ್ದೇ ಇರ್ತಾರೆ. ಅಂಥವ್ರಿಂದ ಸಾಧ್ಯವಾದಷ್ಟು ನಾವೇನಿರಬೇಕು, ಅಂತರವನ್ನ ಕಾಪಾಡ್ತೀವಿ. ಅಂಥವ್ರ ಜೊತೆ ಬೆರಿಬಾರ್ದು. ಸರ್ವಜ್ಞ ಆಗಿನ ಕಾಲದಲ್ಲಿ ಒಂದು ವಚನ ಹೇಳಿದೆ, ಸಾರ ಸಜ್ಜನರ ಸಂಘವದು, ಸಾರ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸರಿದಂತೆ, ದೂರ ದುರ್ಜನರ ಸಂಘವದು ಹೆಜ್ಜೆಯನ್ನು ಕಡಿದಂತೆ ಸರ್ವಜ್ಞ. ಒಳ್ಳೆಯ ಸಹವಾಸ ಮಾಡಿದ್ರೆ ಹೆಜ್ಜೆಯನ್ನು ತಿಂದಂಗೆ. ಹೆಜ್ಜೆನ ರುಚಿ ನೋಡಿದ್ರೆ ಜೇನು ರುಚಿ. ಅದೇ ಕೆಟ್ಟ ಸಹವಾಸ ಮಾಡಿದ್ರೆ ಅದೇ ಹೆಜ್ಜೆಯನ್ನು ಕಡ್ದಾಗ ನೋಡ್ರಿ ಮನುಷ್ಯ ಸತ್ತೇ ಹೋಗ್ತಾನೆ ಒಂದ್ಸಾರಿ. ಅಷ್ಟು ವಿಷಕಾರಿಯಾಗಿರುತ್ತೆ. ಅಂದ್ರೆ ಕೆಟ್ಟ ಸಹವಾಸ ನಮ್ಮನ್ನ ಅಧೋಗತಿಗೆ ತಳ್ಳುತ್ತೆ, ಒಳ್ಳೆಯ ಸಹವಾಸ ನಮ್ಮನ್ನ ಉನ್ನತಿಯ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಹಾಗಾಗಿ ಸಹವಾಸನೂ ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮ ಮಾಡುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚಾಗಿ ಒಳ್ಳೆಯ ಸಹವಾಸವನ್ನು ಮಾಡಿ, ಒಳ್ಳೆಯ ಆಲೋಚನೆಗಳಿರಲಿ, ಒಳ್ಳೆಯ ಚಿಂತನೆಗಳಿರಲಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ನಿಮ್ಮಲ್ಲಿರಬೇಕು. ಹಂಗಿದ್ದಾಗ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯನೂ ಕೂಡ ನಿಮ್ದು ಚೆನ್ನಾಗಿರುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ನನಗೆ 100 ಜನ ಒಂದು ತರುಣರ ಪಡೆಯನ್ನ ಕೊಟ್ಟರೆ, ಕುಕ್ಕಿನ ನರಮಂಡಲವನ್ನು ಹೊಂದಿರತಕ್ಕಂಥ, ವಜ್ರಕಾಯ ದೇಹವನ್ನು ಹೊಂದಿರತಕ್ಕಂತಹ, ಅಗಾಧವಾಗಿರ್ತಕ್ಕಂಥ, ಅಚಲವಾಗಿರ್ತಕ್ಕಂಥ ಮನೋಬಲವನ್ನು ಹೊಂದಿರತಕ್ಕಂಥ 100 ಜನ ಯುವಕರ ಪಡೆಯನ್ನು ನನಗೆ ಕೊಟ್ಟರೆ ಭವ್ಯ ಭಾರತವನ್ನ ನಾನು ಬದಲಾಯಿಸಿ ತೋರಿಸ್ತೀನಿ. ಇಡೀ ಪ್ರಪಂಚದಲ್ಲಿನೇ ಭಾರತ ಅಂದ್ರೆ ಎಲ್ಲರೂ ತಿರುಗಿ ನೋಡುವಂತ ರೀತಿಯಲ್ಲಿ ನಾನು ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಒಂದು ದೇಶದ ಯಶಸ್ಸು ಆ ದೇಶದ ಯುವ ಜನಾಂಗವನ್ನು ಅವಲಂಬಿಸಿ. ನೀವೆಲ್ಲರೂ ನೆಕ್ಸ್ಟ್ ಯುವ ಪೀಳಿಗೆಗೆ ಬರ್ತಕ್ಕಂಥವ್ರು. ಇದು ನಿಮಗೆ ಫೌಂಡೇಶನ್ ಇದ್ದಾಗ ಈ ಹಂತದಲ್ಲಿ ನೀವು ಒಳ್ಳೊಳ್ಳೆಯ ವಿಚಾರಗಳನ್ನ, ಆಲೋಚನೆಗಳನ್ನ ಜೀವನದಲ್ಲಿ ರೂಢಿಸ್ಕೊಂಡು ಬಂದಿದ್ದೆ ಆದರೆ ನೀವು ಕೂಡ ಒಬ್ಬ ಯೋಗ್ಯ ಪ್ರಜೆಯಾಗಿ ಈ ದೇಶಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಬದಲಾಗಲೇಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೇಬೇಕು. ಅದು ಮನೆ ಇರ್ಬೋದು, ಅಥವಾ ನೆಕ್ಸ್ಟ್ ನೀವು ಓದಕ್ಕೆ ಹೋಗುವಂಥ ವೇಳೆ ಹಾಸ್ಟೆಲ್ಗೆ ಹೋಗ್ತಿರ್ತೀರಿ, ಅಥವಾ ರೂಮ್ ಮಾಡ್ಕೊಂಡಿರ್ತೀರಿ ಎಲ್ಲೋ ಒಂದು ಕಡೆಗೆ, ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೋಬೇಕಾಗತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಯಾವ ವ್ಯಕ್ತಿ ತನ್ನ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೋ ಅವನ ಆರೋಗ್ಯನೂ ಕೂಡ ಚೆನ್ನಾಗಿದೆ. ದುರ್ದೈವವಶಾತ್ ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದ್ರೆ, ನಾವು ದುಡಿತಕ್ಕಂತ ಬಹುತೇಕ ಭಾಗದ ಹಣವನ್ನು ಶಿಕ್ಷಣ ಮತ್ತು ಆರೋಗ್ಯ ಇವೆರಡಕ್ಕಾಗಿನೇ ಖರ್ಚು ಮಾಡ್ತಾರೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಯಾವತ್ತೂ ಆಸ್ಪತ್ರೆಗೆ ಹೋಗೋದೇ ಇಲ್ಲ. ಹೋಗ್ತೀವ? ಅನಿವಾರ್ಯ ಒಂದ್ಸರಿ ಬಂದೇ ಬರ್ತಾವ ಕಾಯಿಲೆ. ಅದು ಎಷ್ಟೇ ಸ್ವಚ್ಛತೆ ಇದ್ರೂ ಕೂಡ ಕಾಯಿಲೆ ಅನ್ನೋದು ಸರ್ವೇ ಸಾಮಾನ್ಯ, ಕೆಲವೊಂದಿಷ್ಟು ಬಂದೇ ಬರ್ತಾವೆ. ಆದರೆ ನಮ್ಮಲ್ಲಿ ಆ ನೈರ್ಮಲ್ಯತೆ ಕೂಡ್ಕೊಂಡಿದ್ರೆ, ಸ್ವಚ್ಛತೆ ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ರೋಗಗಳು ಸಾಂಕ್ರಾಮಿಕವಾಗಿ ಹರಡ್ತಾ ಹೋಗ್ತವೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತವೆ. ಸಮೂಹದಲ್ಲಿದ್ದಾಗ ವೈಯಕ್ತಿಕ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಗಾಳಿ ಮುಖಾಂತರ ಹರಡ್ತವೆ, ನೀರಿನ ಮುಖಾಂತರ ಹರಡ್ತವೆ, ಹೌದಾ ಇಲ್ಲ? ಹಾಗಾಗಿ ಮೊದಲು ನಾವು ಸ್ವಚ್ಛವಾಗಿರೋದನ್ನ ಕಲಿಬೇಕು. ಸ್ವಚ್ಛತೆನೇ ನಮ್ಮ ಒಂದು ಆಸ್ತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಆಶಯದ ಮೇಲೆನೆ 2014ನೇ ಇಸ್ವಿಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಜಾರಿಗೆ ತಂದರು. ಮೊನ್ನೆ ಪಾಠ ಮಾಡುವಾಗ ಹೇಳಿದ ಸ್ವಚ್ಛ ಭಾರತ್ ಅದೊಂದು ಲಾಂಛನ ಏನೈತೆ ಹೇಳ್ರಿ ನೋಡೋದು, ಗಾಂಧೀಜಿಯವರ ಕನ್ನಡ, ಹೌದಾ? ಒಂದರಲ್ಲಿ ಸ್ವಚ್ಛ, ಇನ್ನೊಂದರಲ್ಲಿ ಇಡೀ ಭಾರತವನ್ನೇ ಸ್ವಚ್ಛಮಯವಾಗಿ ಮಾಡಬೇಕು ಅನ್ನೋದು ಒಂದು ಕಲ್ಪನೆ ಇದೆ. ಅದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮಗಳು ನಡೀತಾರೆ. ಗಂಗಾ ನದಿಯನ್ನು ಸ್ವಚ್ಛ ಮಾಡತಕ್ಕಂಥ ಕೆಲಸ ನಡೆದಿದೆ. ನಮಾಮಿ ಗಂಗೆ ಅಂತಕ್ಕಂಥ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇರೋದು? ನಮ್ಮ ದೇಶದ ಪ್ರಜೆಗಳ ಆರೋಗ್ಯವನ್ನು ಕಾಪಾಡಬೇಕು. ಅನೇಕ ಯೋಜನೆಗಳಿವೆ. ಆ ಎಲ್ಲಾ ಯೋಜನೆಗಳು ಯಶಸ್ವಿ ಆಗ್ಬೇಕು ಅಂದ್ರೆ ಮೊದಲು ನಿಮ್ಮಲ್ಲಿ ಸ್ವಚ್ಛತೆಯ ಬಗ್ಗೆ ಅವೇರ್ನೆಸ್, ಜಾಗೃತಿ ಅನ್ನೋದು ಮೂಡಬೇಕು. ಬರೇ ನಾವು ಹೇಳೋದು, ನೀವು ಕಿವಿ ಬಿಡೋದು ಮತ್ತು ನಾಳೆ ಯಥಾ ಪ್ರಕಾರ ಹಂಗೆ ನಡ್ಕೊಳ್ಳೋದು ಆದ್ರೆ ಯಾವುದು ಸಕ್ಸಸ್ ಆಗಲ್ಲ. ಕೆಲವೊಂದಿಷ್ಟು ಆಚರಣೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ದಿನಕ್ಕೆ 2 ಸಾರಿ ಬ್ರಷ್ ಮಾಡೋದು ಯಾರಿಗಾದ್ರೂ ಕಷ್ಟ ಆಗುತ್ತಾ? ಮಾಡ್ಬೋದು, ಮಾಡ್ಬೋದು, ರೂಢಿಸ್ಕೊಳ್ಳಿ. ಕಾಲ ಕಾಲಕ್ಕೆ ಸರಿಯಾಗಿ ಉಗುರು ಕಟ್ ಮಾಡ್ತಕ್ಕಂಥದ್ದು,
ತಲೆ ಕಟಿಂಗ್ ಮಾಡಿಸ್ತಕ್ಕಂಥದ್ದು, ತಲೆ ಸ್ನಾನ ಮಾಡ್ತಕ್ಕಂಥದ್ದು, ಬಟ್ಟೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು, ಸಾಧ್ಯವಾದಷ್ಟು ಇಸ್ತ್ರಿ ಮಾಡ್ತಕ್ಕಂಥ ಇಸ್ತ್ರಿಯನ್ನು ಮಾಡಿ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು, ಶುಭ್ರವಾದ ಸಮವಸ್ತ್ರವನ್ನು ಧರಿಸ್ತಕ್ಕಂಥದ್ದು, ಅರ್ಥ ಇವೆಲ್ಲ ಕ್ರಮಗಳನ್ನು ಮಾಡಿದ್ದೇ ಆದರೆ, ನಿಮ್ಮ ಮನೆಯ ಸುತ್ತಮುತ್ತಲ ಪರಿಸರವನ್ನು ನೀವು ಸ್ವಚ್ಛ ಇಟ್ಕೊಂಡಿದ್ದೇ ಆದರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರಲ್ಲ. ಆರೋಗ್ಯ ಚೆನ್ನಾಗಿದ್ರೆ ನೀವು ಒಳ್ಳೆಯ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ. ಆರೋಗ್ಯವಂತ ವ್ಯಕ್ತಿಗಳೇ ದೇಶದ ಆಸ್ತಿಗಳಾಗಿರ್ತಾರೆ. ಹಾಗಾಗಿ ಅಂತ ಆರೋಗ್ಯವನ್ನು ಪಡೆಯೋದಕ್ಕೆ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ನೋಡಿ. ಇವೆಲ್ಲ ಸಂಘ ಸಂಸ್ಥೆಗಳು, ಸರ್ಕಾರದವರು, ಖಾಸಗಿ ಸಂಸ್ಥೆಗಳು ಎಲ್ಲರ ಸಹಭಾಗಿತ್ವದಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳು ನಡೀತದೆ. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವು ಭವ್ಯ ಭಾರತದ ಒಂದು ಕಲ್ಪನೆಯನ್ನು ಕಾಣಬೇಕು ಅಂದ್ರೆ ಅದು ಭವಿಷ್ಯದ ವಿದ್ಯಾರ್ಥಿಗಳಿಂದಲೇ ಸಾಧ್ಯ. ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಕಲಿತಾ ಇರ್ತೀರ. ದೈಹಿಕವಾಗಿ, ಮಾನಸಿಕವಾಗಿ ನೀವೆಲ್ಲರೂ ಸದೃಢ ಆದ್ರೆ ಮಾತ್ರ ನಮ್ಮ ದೇಶ ಬದಲಾಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಹರಿಪುರ ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಸ್ವಚ್ಛತೆಯ ಅರಿವು ಅಂತಕ್ಕಂಥದ್ದು ನಾವು ಪಾಠ ಮಾಡೋದು ಹೇಳೇ ಇರ್ತೀವಿ. ಆದ್ರೆ ವಿಶೇಷವಾಗಿ ಎಲ್ಲರೂ ಅಸೆಂಬಲ್ ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಇದೆ, ಇಂಥ ಸಂಘದವರು ಈ ರೀತಿ ಒಳ್ಳೆ ಹಿತವಚನ ಹೇಳ್ತಾ ಇದ್ದಾರೆ, ಈಗ ಅವರು ಬಂದಿದ್ದಾರೆ, ಅವರು ನಿಮ್ಮನ್ನು ಕುರಿತು 4 ಮಾತುಗಳನ್ನು ಹೇಳಿದಾಗ ಎಲ್ಲೋ ಒಂದ್ ಕಡೆಗೆ ನಿಮಗೂ ಕೂಡ ಅದರಿಂದ ಅಭಿಪ್ರಾಯ ಅಂತಕ್ಕಂಥದ್ದು ಉಂಟಾಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ನಾನು ನಿಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ, ಹೌದಲ್ಲ? ನೀವು ಸ್ವಚ್ಛವಾಗಿರ್ಬೇಕು ಅನ್ನೋ ಉದ್ದೇಶ. ಅದು ನಾನು ಮಾಡೋ ಲೆವೆಲಿಗೆ ನೀವು ಇಟ್ಕೋಬಾರ್ದು. ಅರ್ಥ ಆಯ್ತಾ? ನೀವು ಸ್ವಚ್ಛವಾಗಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರುತ್ತೆ. ನಿಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಇದೇ ವಿಚಾರಗಳನ್ನು ತಗೊಂಡೋಗಿ ಮನೆಗೆ ಹೇಳ್ತೀರಿ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ತಮ್ಮ, ನಿಮ್ಮ ತಂಗಿ, ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರುಗಳಿಗೂ ಕೂಡ ನಮ್ಮ ಶಾಲೆಗೆ ಒಂದು ಕಾರ್ಯಕ್ರಮ ಮಾಡಿದ್ರು, ನಮ್ಮ ಮೇಷ್ ಇಂಥ ವಿಚಾರಗಳನ್ನು ಹೇಳಿದ್ದಾರೆ, ನಾವೆಲ್ಲರೂ ಹಿಂಗಿರ್ಬೇಕಂತ ಅಂತೇಳಿ ಪ್ರಸಾರ ಮಾಡಬಹುದು. ಅದೇ ಉದ್ದೇಶ. ನಿಮಗೆ ಮಕ್ಕಳಿಗೆ ಹೇಳಿದ್ರೆ, ನೀವು ಒಬ್ಬರಿಗೆ ಹೇಳಿದ್ರೆ ಒಂದು ಕುಟುಂಬಕ್ಕೆ ಹೇಳಿದ್ರು. ಇಲ್ಲಿ 130 ಜನ ಇದ್ರೆ 130 ಕುಟುಂಬಗಳಿಗೂ ಕೂಡ ಈ ಸುದ್ದಿ ಹೋಗ್ಬೇಕು. ಇದನ್ನು ಮಾತಾಡಬೇಕು, ಸ್ವಚ್ಛತೆಯನ್ನು ಇಡಬೇಕು. ಪ್ರತಿ ವಾರ ಒಂದು ಭಾನುವಾರ ಒಂದಿನ ರಜಾ ಸಿಗುತ್ತೆ, ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳಿ, ಸ್ವಚ್ಛ ಇಟ್ಕೊಳ್ಳಿ, ಏನಾಗಲ್ಲ. ಅವೇನು ನಾಚಿಕೆ ಪಡ್ತಕ್ಕಂಥ ಕೆಲಸಗಳೆಲ್ಲ. ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ನಾಚಿಕೆಯನ್ನ ಪಡಬಾರ್ದು. ದೊಡ್ಡ ದೊಡ್ಡ ವ್ಯಕ್ತಿಗಳೇ ತಮ್ಮ ಕೆಲಸಗಳನ್ನ ಮಾಡ್ಕೊಂತಾರೆ, ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಾವೆಲ್ಲ ತೃಣ ಸಮಾನ. ಹಾಗಾಗಿ ನೀವು ಕೂಡ ನಿಮ್ಮ ವೈಯಕ್ತಿಕ ಸ್ವಚ್ಛತೆ ನಿಮ್ಮಿಂದ ಇನ್ನೊಬ್ಬರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಸ್ವಚ್ಛತೆಯಿಂದ ಇದ್ದಾಗ ಇಡೀ ಶಾಲೆನೇ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆರೋಗ್ಯಪೂರ್ಣವಾದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ನೀವು ಚೆನ್ನಾಗಿರ್ತೀರಾ, ನಿಮ್ಮ ಕುಟುಂಬದವರು ಕೂಡ ಚೆನ್ನಾಗಿ ಮಾಡ್ತೀರಾ. ಇದೊಂದು ಪ್ರತಿಜ್ಞೆ ರೀತಿ ಇರಬೇಕು. ನನ್ನ ಸ್ವಚ್ಛತೆ ನನ್ನ ಹಕ್ಕು, ನನ್ನ ಕರ್ತವ್ಯ ಅದು. ನಾನು ಸ್ವಚ್ಛವಾಗಿರ್ಬೇಕು, ನನ್ನ ಕುಟುಂಬನ ರಕ್ಷಣೆ ಮಾಡ್ಕೋಬೇಕು, ನನ್ನ ಸುತ್ತಮುತ್ತ ನಾವು ಬದುಕ್ತಕ್ಕಂಥ ಜನರೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಫಸ್ಟ್ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು. ಆ ನಿಟ್ಟಿನಲ್ಲಿ ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ 4 ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅನಿಸಿ ನನ್ನ ಮಾತುಗಳನ್ನು